ಈ ಆಲದ ಮರಕ್ಕೆ ಮಿನಿಮಮ್ ಅಂದರೆ ಒಂದು 70-80 ವರ್ಷ ಆಗೈತೆ ನೋಡಿ, ಎಷ್ಟು ಅಗಲವಾಗಿ ಮತ್ತು ಎತ್ತರವಾಗೈತೆ. ಫಸ್ಟು 2 ಹಾವುಗಳಿದ್ದು, ಹಾವೇ ದೇವಸ್ಥಾನ ನೋಡ್ಕೊತಿದ್ರು. ಏನಾರ ಇಲ್ಲಿ ಆಭರಣ ಗೀಭರಣ ಇಡ್ತು ಅಂದರೆ ಅದನ್ನು ಕಾವಲಾಗಿ ಹಾವುಗಳೇ ಕಾಯ್ತಿದ್ವು ಅಂತಾರೆ. ಬಟ್ ಸುಳ್ಳನೋ ನಿಜನೋ ಗೊತ್ತಿಲ್ಲ. ನೋಡಿ ಗೈಸ್, ಅಲ್ಲಿ ದೇವ್ರ ಪೂಜೆ ಮಾಡ್ತಾರೆ. ಗೈಸ್ ನೋಡಿ, ಕಷ್ಟಪಟ್ಕೊಂಡು ಎಲ್ಲ ಪ್ರಾಣಿಗಳು ಕಾಟಿದ್ರು, ಎಕ್ಸ್ಪ್ಲೋರ್ ಮಾಡಕ್ಕೆ ಬಂದಿದ್ದೀವಿ ಗೈಸ್. ಸಂಜೆ ಹೊತ್ತಲ್ಲಿ ಎಕ್ಸ್ಪ್ಲೋರ್ ಮಾಡೋಣ ನೈಟ್ ಹೊತ್ತು ಅಂದ್ಬಿಟ್ಟು ಬಂದರೆ ಇಲ್ಲಿ ನೋಡ್ರೆ ಬೀಗ ಹಾಕ್ಬಿಟ್ಟಿದ್ದಾರೆ ಗೈಸ್. ನಮ್ಮ ದುರಾದೃಷ್ಟ. ಇಲ್ಲೋಡಿ ಅಲ್ಲೋಡಿ, ಗೋನಾಳು ಬಸವೇಶ್ವರ ದೇವಸ್ಥಾನ. ಇಲ್ಲಿಗೆ ಬಂದಿದ್ದು ಪ್ರತಿಷ್ಠೆ. ಇದು ರೀಓಪನ್ ಆಗಿರೋದು 3/5/2024 ಇದನ್ನ ಕಟ್ಟವ್ರೆ. ಹಳೇದಾಗೆ ಚೆನ್ನಾಗಿತ್ತು, ಈಗ ಹೊಸ್ದಾಗಿ ಮಾಡಿಬಿಟ್ಟು ಇದೇನು ಅನ್ನಿಸ್ತಿಲ್ಲ ನನಗೆ. ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಈ ದೇವಸ್ಥಾನ ನೋಡಿ. ಬಟ್ ಆಲದ ಮರ ಅಂತೂ ಚೆನ್ನಾಗೈತೆ ಗೈಸ್. ಇದಕ್ಕೆ ಸುಮಾರು 50-60 ವರ್ಷ ಆಗೈತೆ ಈ ಆಲದ ಮರಕ್ಕೆ. ಆ ದೇವಸ್ಥಾನಕ್ಕೆ ಹೋಗಿ ಬರ ಬನ್ನಿ. ಹಾಂ ಬನ್ನಿ. ಈ ಬಡ್ಡೆನಪ್ಪ ಯಾರ ಗುಡ್ಡ ಯಪ್ಪ, ಮಾಡೋದೆಲ್ಲ ಅಲ್ಕಟ್ ಕೆಲಸ. ಭಕ್ತಿ ಹೆಸರಲ್ಲಿ ಅನಾಚಾರ ಮಾಡ್ತಾನೆ ಇವನು. ಈ ದೇವಸ್ಥಾನ ಚೆನ್ನಾಗಿಲ್ಲ, ಮೊದಲೇ ಇನ್ನೊಂದು ಹೋಗ್ತಾ ಇದೀವಿ, ಅಲ್ಲಿ ಪಾಳು ಬಿದ್ದಿದೆ ಕರೆಕ್ಟ್ ಆಗಿ. ಅದು ಸ್ವಲ್ಪ ಅಬಂಡೆಡ್ ಆಗಿದೆ. ಹೌದು ಗೈಸ್, ವಿಡಿಯೋ ನೀನ್ ಮಾಡ್ತಿರೋದು ಸರಿನಾ? ಏನು ನೋಡಿ, ಆಫ್ ರೋಡಿಂಗ್ ಇದು. ಈ ರೀತಿ ರೋಡ್ ಐತೆ ಅಂದ್ಬಿಟ್ರೆ ನಾ ದೇವ್ರಣೆ ಗೊತ್ತಿರಲಿಲ್ಲ. ಇದನ್ನು ಗುಡ್ಡ ಅಂತಾರೆ ಮಾಡ್ಬಿಟ್ಟು. ನಮ್ಮ ಚಿಕ್ಕಲ್ಲೂರು ರೋಡು ಗೈಸ್ ಇದು. ನೋಡಿ ಚಿಕ್ಕಲ್ಲೂರು ರೋಡ್ ಹೆಂಗೈತೆ, ಒಬ್ಬೊಬ್ಬ ಎಕ್ಸ್ಪಲ್ಸು ಹೆಂಗೆ ನುಗ್ಗಿಸ್ತಾರೆ ನೋಡಿ. ಅಲ್ಲಿ ನಮ್ಮದು ಎಕ್ಸೆಲು, ಬಟ್ ನಾ ಯಾವುದಕ್ಕೂ ಕಮ್ಮಿ ಇಲ್ಲ. ಅಬ್ಬಾ ಏತು ಮಾಮನ್ ಕೋಣೆ ಇಲ್ಲ 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 ನಿಲ್ಸ್ 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 ನಿಲ್ಸ್. ಯಾಕೆ ಹೆವಿ ಕತ್ಲೆ. ಏಯ್ ಚಾಪ್ಲೆ ಬಿಟ್ಬಿಡು. ಏನೋ ನಮ್ಮ ಧರ್ಮಕ್ಕೆ ಮರ್ಯಾದೆ ಕೊಡಬೇಕು, ರೆಸ್ಪೆಕ್ಟ್. ನಮ್ಮ ದೇವ್ರಣೆಗೂ ದೇವ್ರ ಮೇಲೆ ನಂಬಿಕೆ ಇಲ್ಲ. ದೇವ್ರ ಮೇಲೆ ನಂಬಿಕೆ ಇಲ್ಲ ಅಂದರೂ ರೆಸ್ಪೆಕ್ಟ್ ಕೊಡಬೇಕು, ರೆಸ್ಪೆಕ್ಟ್ ಕೊಡ್ತೀವಿ. ಅದು ನಮ್ಮ ಧರ್ಮ. ನಾವು ನೈಟ್ ಎಷ್ಟು ಟೈಮ್ ಇವಾಗ? ಟೈಮಾ 7-7:30 ಆಗಿದೆ ನೋಡಿ. 8 o'clock ಬಡಿ ಒಂದು ಯಪ್ಪ, ನಮಗೇನು ಭಯ ಆಗಲ್ಲ ಬಿಡಿ. ಎಲ್ಲ ಬಿಸಿ ರಕ್ತ ಗೈಸ್, ಏನು ಮಾಡೋಕ್ಕಲ್ಲ. 7 ಕತ್ಲೆಲ್ಲ ಬಂದಿದ್ದೀವಿ. ಈ ಆಲದ ಮರಕ್ಕೆ ಮಿನಿಮಮ್ ಅಂದರೆ ಒಂದು 70-80 ವರ್ಷ ಆಗೈತೆ ನೋಡಿ, ಎಷ್ಟು ಅಗಲವಾಗಿ ಮತ್ತು ಎತ್ತರವಾಗೈತೆ. ಇಲ್ಲಿ ನಮ್ಮ ಹಿಸ್ಟ್ರಿ ಏನು ಹೇಳುತ್ತೆ ಅಂದರೆ, ಇಲ್ಲಿ ಯಾವುದೋ ಫಸ್ಟು 2 ಹಾವುಗಳಿದ್ದು, ಹಾವೇ ದೇವಸ್ಥಾನ ನೋಡ್ಕೊತಿದ್ರು. ಏನಾರ ಇಲ್ಲಿ ಆಭರಣ ಗೀಭರಣ ಇಡ್ತು ಅಂದರೆ ಅದನ್ನು ಕಾವಲಾಗಿ ಹಾವುಗಳೇ ಕಾಯ್ತಿದ್ವು ಅಂತಾರೆ. ಬಟ್ ಸುಳ್ಳನೋ ನಿಜನೋ ಗೊತ್ತಿಲ್ಲ. ಬಟ್ ಇವಾಗ ಹಾವುಗಳಿಲ್ಲ ಅನ್ನಿಸ್ತದೆ. ಯಾಕಂದರೆ ಈ ಜನರುಗಳು ಬಂದು ಎಲ್ಲನೂ ಆಕ್ರಮಿಸ್ಕೊಂಡು ಎಲ್ಲನೂ ಇದು ಮಾಡಿಬಿಟ್ಟವ್ರೆ. ಅದಕ್ಕೋಸ್ಕರ ಹಾವುಗಳೆಲ್ಲ ಬೇರೆ ಕಡೆ ಹೊಂಟೋಗವೆ ಅಂದ್ಬಿಟ್ಟು ನಮ್ಮ ಅನಿಸಿಕೆ. ನೋಡಿ ಗೈಸ್, ಅಲ್ಲಿ ದೇವ್ರ ಪೂಜೆ ಮಾಡ್ತಾರೆ. ಈ ಕಲ್ಲುಗಳನ್ನ ನೆಟ್ಟಿರೋದಕ್ಕೆ ಏನೋ ಇಷ್ಟು ಇರ್ತದೆ. ಬಟ್ ನಮ್ಮ ಜನಗಳು ಅದನ್ನ ದೇವ್ರ ಅಂದ್ಬಿಟ್ಟು ಪೂಜೆ ಮಾಡ್ತಾರೆ. ಸತ್ಯ ಹೇಳ್ರಿ. ನೋಡಿ ಗೈಸ್, ಇಷ್ಟು ಕತ್ಲಾಗಿದ್ರು ನಾವು ಎಕ್ಸ್ಪ್ಲೋರ್ ಮಾಡಕ್ಕೆ ಬಂದಿದ್ದೀವಿ. ಏನಾರು ನಮ್ಮ ಮನೇಲಿ ಗೊತ್ತಾಗ್ತಂದ್ರೆ ಬೈತಾರೆ. ಯಾಕಂದರೆ ಇಷ್ಟೊತ್ತು ಬರೋದೆಲ್ಲ ಡೇಂಜರ್ ಅಂತಾರೆ. ಬಟ್ ಆದರೂ ನಾವು ಬಂದಿದ್ದೀವಿ. ನೋಡಿದೀವಿ, ಮನೆಗೆ ಹೋಗ್ತಾ ಇದ್ದೀವಿ. ಬಾಯ್ ಗೈಸ್, ನೆಕ್ಸ್ಟ್ ವಿಡಿಯೋಲಿ ಸಿಗೋಣ.